ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಡಿಕೆ ಶಿವಕುಮಾರ್ ವಿರುದ್ಧದ ಇಡಿ ಪ್ರಕರಣ ರದ್ದುಗೊಳಿಸಿದ ಸುಪ್ರೀಂ ಕೋರ್ಟ್. 3 ತಿಂಗಳ ಜೈಲು ವಾಸ ಅನುಭವಿಸಿದ್ದ ಕನಕಪುರ ಬಂಡೆ. ಕನಕಪುರ ಬಂಡೆಯ ಸಿಎಂ ಹಾಸೆ ಚಿಗುರುತ್ತಾ ಮೋದಿಯ ಕುತಂತ್ರಕ್ಕೆ ನ್ಯಾಯಾಂಗದ ಮೂಲಕ ಉತ್ತರ ಕೊಟ್ಟ ಕನಕಪುರ ಬಂಡೆ. ಹೌದು, 2017ರಲ್ಲಿ ಗುಜರಾತ್ನ ಕಾಂಗ್ರೆಸ್ ಶಾಸಕರನ್ನು ಬಿಡದಿಯ ಈಗಲ್ಟನ್ ರೆಸಾರ್ಟ್ ನಲ್ಲಿ ಬಿಜೆಪಿಯ ವಾಮ ಮಾರ್ಗದ ಮೂಲಕ ಚುನಾವಣೆ ಎದುರಿಸಲು ಸರ್ವಸನ್ನದ್ಧವಾಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರನ್ನು ಐಟಿ ದಾಳಿಯಾಗುತ್ತೆ. ಈ ದಾಳಿ ರಾಜಕೀಯ ಪ್ರೇರಿತ ಎಂದು ಬಹುತೇಕ ಜನ ಮಾತನಾಡುತ್ತಿರುವ ಹೊತ್ತಿನಲ್ಲೇ ಅವರ ಮೇಲೆ ಅವರ ದೆಹಲಿಯ ನಿವಾಸದಲ್ಲಿ ಸುಮಾರು 7 ಕೋಟಿಗೂ ಅಧಿಕ ಮೊತ್ತದ ಹಣ ಸಿಕ್ಕಿದೆ ಎಂದೇಳಿ ಸಿಬಿಐ ಇಡಿ ಪ್ರಕರಣ ದಾಖಲಿಸಲು ಇಡಿಗೆ ಶಿಫಾರಸು ಮಾಡುತ್ತೆ. 2018ರಲ್ಲಿ ಇಡಿ ಜಾರಿ ನಿರ್ದೇಶನಾಲಯ 2018ರಲ್ಲಿ 120B ಅಡಿಯಲ್ಲಿ ಡಿಕೆ ಶಿವಕುಮಾರ್ ವಿರುದ್ಧ ಪ್ರಕರಣ ದಾಖಲಿಸುತ್ತೆ. ಈ ಪ್ರಕರಣದ ವಿಚಾರಣೆಯೂ ಕೂಡ ನಡೆದು ಈ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ 3 ತಿಂಗಳ ಕಾಲ ದೆಹಲಿಯ ತಿಹಾರ್ ಜೈಲಿನಲ್ಲಿ ಶಿಕ್ಷೆಯನ್ನು ಕೂಡ ಅನುಭವಿಸುತ್ತಾರೆ. ಅದಾದ ನಂತರ ಜಾಮೀನು ಪಡೆದು ಜಾಮೀನಿನ ಮೇಲೆ ಅವರು ಹೊರಗಡೆ ಇದ್ದಾರೆ. ಈ ಪ್ರಕರಣ 2018ರಲ್ಲಿ ಸಿಬಿಐ ಶಿಫಾರಸ್ಸಿನ ಮೇಲೆ ಇಡಿ ಪ್ರಕರಣ ದಾಖಲಿಸಿ ಸುಮಾರು ತಿಂಗಳ ಕಾಲ ವಿಚಾರಣೆಯನ್ನೂ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿಯನ್ನು ಕೂಡ ಇಡಿ ಸಲ್ಲಿಸುತ್ತೆ. ಅಲ್ಲಿ ಒಂದು ವಾದನೂ ಕೂಡ ಆರ್ಗ್ಯುಮೆಂಟ್ ಕೂಡ ನಡೆದ ನಂತರ ಡಿಕೆ ಶಿವಕುಮಾರ್ ಅವರು 2022ರಲ್ಲಿ ಇಡಿ ಪ್ರಕರಣವನ್ನು ರದ್ದುಗೊಳಿಸಬೇಕು ಅಂತೇಳಿ ರಾಜ್ಯ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರೆ. ಅಲ್ಲಿ ಇಡಿ ಇದೊಂದು ಗಂಭೀರವಾದಂತಹ ಪ್ರಕರಣ. ಇಲ್ಲಿ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದೆ. ಅವರ ಪ್ಲಾಟ್ ನಲ್ಲಿ 8.59 ಕೋಟಿ ರೂಪಾಯಿಗಳ ಹಣ ಸಿಕ್ಕಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಈ ಪ್ರಕರಣವನ್ನು ರದ್ದುಗೊಳಿಸಬೇಡಿ, ಈ ಪ್ರಕರಣ ಮರು ತನಿಖೆಯಾಗುತ್ತಿದೆ ಅಂತೇಳಿ ಪ್ರತಿವಾದಿ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮರು ತನಿಖೆ ಮಾಡ್ತಾ ಇಲ್ಲ, ಬದಲಾಗಿ ಇರುವ ಪ್ರಕರಣಕ್ಕೆ ಮತ್ತಷ್ಟು ನಾವು ದಾಖಲೆಗಳನ್ನ ಕಲೆ ಹಾಕ್ತಾ ಇದ್ದೀವಿ. ಹೀಗಾಗಿ ಈ ಪ್ರಕರಣವನ್ನು ಯಾವುದೇ ಕಾರಣಕ್ಕೂ ರದ್ದುಗೊಳಿಸಬೇಡಿ ಎಂದು ಇಡಿ ರಾಜ್ಯ ಹೈಕೋರ್ಟ್ ನಲ್ಲಿ ವಾದ ಮಂಡಿಸಿತ್ತು. ರಾಜ್ಯ ಹೈಕೋರ್ಟ್ ಇದಕ್ಕೆ ಇಡಿಯ ವಾದವನ್ನು ಪುರಸ್ಕರಿಸಿ ಡಿಕೆ ಶಿವಕುಮಾರ್ ಅವರ ಅರ್ಜಿಯನ್ನು ತಿರಸ್ಕರಿಸಿತ್ತು. ರಾಜ್ಯ ಹೈಕೋರ್ಟ್ ನ ಆದೇಶದ ವಿರುದ್ಧ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ ಮೆಟ್ಲತ್ತುತ್ತಾರೆ. ಇವತ್ತು ಸುಪ್ರೀಂ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸಿದೆ. ಇದೊಂದು ದೋಷಪೂರಿತ ಪ್ರಕರಣ, ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣವೆಂದು ಭಾವಿಸಿರುವ ಸುಪ್ರೀಂ ಕೋರ್ಟ್ ಡಿಕೆ ಶಿವಕುಮಾರ್ ಮೇಲೆ ಇಡಿ ಪ್ರಕರಣ ಏನಿತ್ತಲ್ಲ 120B ಅಡಿಯಲ್ಲಿ ದಾಖಲಾದಂತಹ ಪ್ರಕರಣವನ್ನು ಸಂಪೂರ್ಣವಾಗಿ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿದೆ. ಆ ಮೂಲಕ ಸುಮಾರು 3 ತಿಂಗಳ ಕಾಲ ಜೈಲು ವಾಸ ಅನುಭವಿಸಿದ್ದಂತಹ ಡಿಕೆ ಶಿವಕುಮಾರ್ ಅವರ ರಾಜಕೀಯ ಜೀವನಕ್ಕೆ ಕಪ್ಪು ಚುಕ್ಕೆಯಾಗಿದ್ದಂತಹ ಇಡಿ ಪ್ರಕರಣ ರದ್ದಾಗುವ ಮೂಲಕ ರಾಜಕಾರಣದಲ್ಲಿ ಮತ್ತಷ್ಟು ಉನ್ನತ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಹೋಗುವ ಎಲ್ಲ ಲಕ್ಷಣಗಳಿವೆ. 2013ರಿಂದ 2018ರವರೆಗೆ 5 ವರ್ಷಗಳ ಅವಧಿಯಲ್ಲಿ ಸುಮಾರು 74 ಕೋಟಿ ರೂಪಾಯಿಗಳಷ್ಟು ಹಣವನ್ನು ಅವರು ಅಕ್ರಮವಾಗಿ ಸಂಪಾದಿಸಿದ್ದಾರೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣವನ್ನು ಸಿಬಿಐ ಕೂಡ ನಡೆಸ್ತಾ ಇದೆ. ಆ ಪ್ರಕರಣ ಕೂಡ ಬಾಕಿ ಇದ್ದರೂ ಕೂಡ ಸಿಬಿಐ ಶಿಫಾರಸ್ಸಿನ ಮೇಲೆ ಇಡಿ ದಾಖಲಿಸಿದ್ದ ಪ್ರಕರಣ ರದ್ದಾಗಿರುವುದು ಡಿಕೆ ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯಕ್ಕೆ ಬಹುದೊಡ್ಡ ಗೆಲುವು ಎಂದು ಅವರ ಆಪ್ತರು, ಅವರ ಸಹೋದರ ಬೆಂಗಳೂರು ಗ್ರಾಮೀಣ ಸಂಸದ ಡಿಕೆ ಸುರೇಶ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡುತ್ತಾ ಡಿಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ, ಇದೊಂದು ರಾಜಕೀಯ ಪ್ರೇರಿತ ಪ್ರಕರಣವಾಗಿತ್ತು. ನಾನು ಇಲ್ಲಿಂದನೇ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೇನೆ, ಸುಪ್ರೀಂ ಕೋರ್ಟ್ಗೆ ಧನ್ಯವಾದಗಳನ್ನ ಹೇಳ್ತೇನೆ ಅನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಸಿಬಿಐ 2017ರಲ್ಲಿ ನನ್ಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿತ್ತು, ಅಲ್ಲಿಂದ ಇಲ್ಲಿಯವರೆಗೆ ನನ್ನ ರಾಜಕೀಯ ಭವಿಷ್ಯಕ್ಕೆ ಯಾವ ರೀತಿ ಪೆಟ್ಟು ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಸ್ವಾಯತ್ತ ಸಂಸ್ಥೆಗಳನ್ನ ಬಳಸ್ಕೊಂಡ್ರು ಅನ್ನುವುದರ ಬಗ್ಗೆ ಅಂಕಿ ಅಂಶಗಳ ಸಮೇತ ದಾಖಲೆಗಳ ಸಹಿತ ನಾನು ಮುಂದಿನ ದಿನಮಾನಗಳಲ್ಲಿ ಮಾತನಾಡುತ್ತೇನೆ ಎನ್ನುವ ಸಂದೇಶವನ್ನು ಮಾಧ್ಯಮಗಳ ಎದುರಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಆದಿಯಾಗಿ ಐಟಿ, ಇಡಿ, ಸಿಬಿಐ
ಯಾವ ರೀತಿ ವಿರೋಧ ಪಕ್ಷದ ನಾಯಕರನ್ನ ಕಳೆದ 9 ವರ್ಷಗಳಿಂದ ಎದರಿಸಿ ಬೆದರಿಸಿ ಈ ಪಕ್ಷಕ್ಕೆ ಸೇರ್ಪಡೆ ಮತ್ತು ಅವರಿಗೆ ಅನುಕೂಲವಾಗುವ ರೀತಿಯಲ್ಲಿ ರಾಜಕಾರಣದ ಅಖಾಡವನ್ನು ರೆಡಿ ಮಾಡಿದಂತಹ ಭಾರತೀಯ ಜನತಾ ಪಕ್ಷಕ್ಕೆ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಗೆಲುವು ಅವರ ಜಂಗಾಬಲವನ್ನೇ ಕುಸಿಯುವಂತೆ ಮಾಡಿದ್ದ. ವಿರೋಧ ಪಕ್ಷದ ಮತ್ತು ವಿರೋಧಿ ಕೂಟದ ಎಲ್ಲ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ನ್ಯಾಯಾಂಗದಲ್ಲಿ ವಿಶ್ವಾಸ ಇಡಿ, ನ್ಯಾಯಾಂಗದ ಮೂಲಕ ಕೇಂದ್ರ ಸರ್ಕಾರದ ದಮನಕಾರಿ ನೀತಿಗಳ ವಿರುದ್ಧ ನಾವೆಲ್ಲ ಹೋರಾಡೋಣ ಎನ್ನುವ ಸ್ಪಷ್ಟವಾದಂತಹ ಸಂದೇಶ ನೀಡ್ತಾ ಇದ್ದಾರೆ. ಆ ಮೂಲಕ ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿಯ ಆಸೆ ಅವಕಾಶ ಸಿಕ್ಕಾಗಲೆಲ್ಲ ವ್ಯಕ್ತಪಡಿಸುವ ಕನಕಪುರ ಬಂಡೆ ಮುಂಬರುವ ದಿನಮಾನಗಳಲ್ಲಿ ಈ ರಾಜ್ಯದ ಚುಕ್ಕಾಣಿ ಹಿಡಿಯುತ್ತಾರ ಎಲ್ಲ ಪ್ರಶ್ನೆಗಳಿಗೆ ರಾಜ್ಯ ಸಾಕ್ಷಿಯಾಗಲಿದೆ.